ನಮಸ್ಕಾರ ವೀಕ್ಷಕರೇ, ಜ್ಯೋತಿಷ್ಯ ಫಲಸ್ವಾರಕ್ಕೆ ಸ್ವಾಗತ. ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ. ಬನ್ನಿ, ಈ ದಿನ ಹೆಣ್ಮಕ್ಳು ಋತುಮತಿ ಅಂದರೆ ನಮ್ಮ ಮನೆಯ ಹೆಣ್ಮಕ್ಳು ಋತುಮತಿ ಆಗುವ ದಿನ. ಯಾವ ದಿನ ಆದರೆ ಅವಳು ಶುಭ ದಿನ, ಯಾವ ದಿನ ಆದರೆ ಒಳ್ಳೆಯದಾಗತ್ತೆ. ಏಕೆಂದರೆ ನಮ್ಮ ಮನೆಯ ಒಂದು ಪುಟ್ಟ ಹೆಣ್ಮಕ್ಳು ಲಕ್ಷ್ಮಿಗೆ ಹೋಲಿಸ್ತೀವಿ. ಸೊ ಪುಟ್ಟ ಹೆಣ್ಮಕ್ಳು ನಮ್ಮ ಮನೇಲಿದ್ದರೆ ಮಹಾಲಕ್ಷ್ಮಿ ಇದ್ದಂಗೆ, ಅವಳು ಗೆಜ್ಜೆ ಹಾಕೊಂಡು ಓಡಾಡ್ತಾ ಇದ್ದರೆ ನೋಡೋದಕ್ಕೆ ಚೆಂದ ಅಂತ ಹೇಳಿ ತುಂಬ ಜನ ತಾಯಿಯಂದರು ಹೆಣ್ಮಕ್ಳು ಬೇಕು ಅಂತ ಹೇಳಿ ತನ್ನ ತಾಯಿತನದ ಒಂದು ಅವಧಿಯಲ್ಲಿ ಹೆಣ್ಮಕ್ಳನ್ನ ಮಾಡ್ಕೊಂಡಿರ್ತಾರೆ. ಸೊ ಇಂಥ ಹೆಣ್ಮಕ್ಳುಗಳು ನಮಗೆ ಋತುಮತಿ ಆಗುವಂತಹ ಸಮಯ ಬಂದಾಗ ಆ ಋತುಮತಿಯ ಸಮಯ ಶುಭಕರವೋ ಅಶುಭವೋ ಅಂತ ಗೊತ್ತಿಲ್ಲದೇ ಯಾವುದೋ ಒಂದು ಟೈಮಲ್ಲಿ ಆಗುವಂತಹ ಗಳಿಗೆ ಇದೆಯಲ್ಲ, ಅದು ವೆರಿ ಇಂಪಾರ್ಟೆಂಟು. ಯಾಕೆಂದರೆ ಹೆಣ್ಮಕ್ಳಿಗೆ ಮತ್ತೊಂದು ಜನ್ಮ ಅಂದರೆ ಮರುಜನ್ಮ ಸೃಷ್ಟಿಯಾಗೋದೇ ಈ ಋತುಮತಿ ಆಗುವ ದಿನ. ಸೊ ಈ ಋತುಮತಿ ಯಾವ ದಿನ ಆದರೆ ಒಳ್ಳೆಯದು ಅಂತ ತುಂಬ ಜನಗಳಿಗೆ ಗೊತ್ತಿರೋದಿಲ್ಲ, ಅಥವಾ ಅದಕ್ಕೆ ದೋಷ ಪರಿಹಾರನೂ ಮಾಡ್ಕೊಂಡಿರೋದಿಲ್ಲ. ನಮ್ಮ ಮನೆಯ ಮುದ್ದಾದ ಒಂದು ಹೆಣ್ಣು ಮಗು ಮುಂದೊಂದು ದಿನ ಅವಳು ಸಂಸಾರಿಕ ಅಂದರೆ ತನ್ನ ತಾಯ್ತನ ಶುರು ಆಗೋದೇ ಅವಳು ಋತುಮತಿ ಆಗುವ ದಿನದಿಂದ. ಅಂದರೆ ಯಾವ ದಿನ ಅವಳು ಋತುಮತಿ ಆಗ್ತಾಳೋ ಅಂದಿನಿಂದ ಅವಳಿಗೆ ಮುಂದಿನ ದಿನಗಳಲ್ಲಿ ತಾಯ್ತನ ಬಂದು ಖುಷಿಯಿಂದ ಪಡುವಂತಹ ಒಂದು ಯೋಗ ಅಂತ ಕರಿತೀವಿ. ಹಾಗಾಗಿ ಮಕ್ಕಳ ಜನ್ಮ ಜಾತಕ ಎಷ್ಟು ಇಂಪಾರ್ಟೆಂಟೋ ಅದೇ ಥರ ಋತುಮತಿ ಆಗುವಂತಹ ಸಮಯನೂ ಕೂಡ ತುಂಬ ಪ್ರಮುಖವಾಗಿರುತ್ತೆ. ಹಾಗಾಗಿ ಇಂತಹ ಒಂದು ಸಮಯಗಳಲ್ಲಿ ಆಗುವಂತಹ ಹೆಣ್ಮಗು ಋತುವತಿಯ ಸಮಯ ವೆರಿ ಇಂಪಾರ್ಟೆಂಟ್, ಅಂದರೆ ಪ್ರಾಮುಖ್ಯವಾಗಿ ಇರೋದ್ರಿಂದ ಆ ಪ್ರಮುಖವಾದ ಅಂಶಗಳನ್ನು ಮನೆಯ ತಾಯಿ ಗಮನಿಸಬೇಕಾಗತ್ತೆ. ಅಲ್ಲಿ ಏನಾದ್ರು ದೋಷಗಳಿದ್ದಾಗ, ಋತುಮತಿ ಆದಾಗ ದೋಷಗಳಿದ್ದಾಗ ಇಂತಿಷ್ಟ ದಿನಗಳಲ್ಲಿ ಅದನ್ನು ಪರಿಹಾರ ಮಾಡ್ಕೋಬೇಕು ಅಂತ ಇರುತ್ತೆ. ಹಾಗಾಗಿ ಋತುಮತಿ ಆಗುವಂತಹ ಒಂದು ಹೆಣ್ಮಗುವಿನ ದಿನಗಳನ್ನು ನಾವು ಗಣನೆಗೆ ತಗೊಳ್ತಾ ಹೋದರೆ, ಪ್ರಥಮವಾಗಿ ಅವಳು ರವಿವಾರ ದಿನ ಅಂದರೆ ಭಾನುವಾರ ದಿನ ಅವಳು ಋತುಮತಿ ಆದರೆ ಅವತ್ತಿನ ದಿನ ಅಲ್ಪ ಮಟ್ಟಿಗೆ ದೋಷ ಅಂತ ಕರಿತೀವಿ. ಅಂದರೆ ಪುತ್ರ ಸಂತಾನದಲ್ಲಿ ಏನಾದರೂ ತೊಂದರೆ ಆಗೋದು ಅಥವಾ ಪುತ್ರ ಸಂತಾನ ದೋಷದಲ್ಲಿ ಏನಾದರೂ ಅವಳಿಗೆ ತೊಂದರೆಗೊಳಗಾಗುವಂತಹ ಒಂದು ದಿನವಾಗಿರುತ್ತೆ. ಹಾಗಾಗಿ ಪ್ರಥಮವಾದ ಒಂದು ಭಾನುವಾರ ದಿನ ಪ್ರಥಮ ಋತುಮತಿ ಆದರೆ ಆ ಹೆಣ್ಮಗು ದೋಷಪೂರಿತವಾಗಿರುತ್ತೆ. ಅದಕ್ಕಾಗಿ ಯಾವ ಒಂದು ಹೆಣ್ಣು ಮಗು ಭಾನುವಾರ ದಿನ ಋತುಮತಿಯಾಗಿರ್ತಾಳೋ, ಅಂದರೆ ಮೊದಲ ಋತುಮತಿ ಹೇಳ್ತಾರದು ನಾನು, ಆ ಋತುಮತಿಯಾದಂತಹ ಹೆಣ್ಣು ಮಗು ಭಾನುವಾರ ದಿನ ಏನಾರ ಆಗಿದ್ದರೆ ಅಂದಿನ ದಿನ ಶಿವನ ದೇವಸ್ಥಾನಕ್ಕೆ ಹೋಗಿ 10 ದಿನ ಸತತವಾಗಿ 10 ದಿನ ಅಂದರೆ ನಿಮ್ಮ ಸೂತ್ಕವನ್ನು ಕಳೆದ ನಂತರ ಹೇಳ್ತಾರದು ನಾನು, ಸೂತ್ಕ ಕಳೆದ ನಂತರದ ದಿನಗಳಲ್ಲಿ ಈ 10 ದಿನ ಭಾನುವಾರದಿಂದ 10 ವಾರ ಭಾನುವಾರ ಶಿವನಿಗೆ ರುದ್ರಾಭಿಷೇಕ ಮಾಡಿಸುವಂಥದ್ದು ದೋಷಗಳ ಪರಿಹಾರ ಆಗ್ತಾ ಹೋಗುತ್ತೆ. ಇನ್ನು ಸೋಮವಾರ ನಮ್ಮ ಮಗಳು ಋತುಮತಿ ಆದಾಗ, ನಮ್ಮ ಮನೆಯ ಹೆಣ್ಮಗು ಋತುಮತಿ ಆಗಿದೆಯಪ್ಪ ಅಂತ ಅಂದರೆ ಖಂಡಿತ ಸೋಮವಾರ ಋತುಮತಿಯಾದಂತಹ ಹೆಣ್ಣು ಮಗುವನ್ನ ಪತಿರತೆಗೆ ಹೋಲಿಸ್ತೀವಿ. ಅಂದರೆ ನಮ್ಮ ಶ್ರೀರಾಮನ ಪತ್ನಿಯಾದಂತಹ ನಮ್ಮ ಸೀತಾಮಾತೆಯು ಕೂಡ ಸೋಮವಾರ ಹೆಣ್ಮಗು ದೊಡ್ಡಳಾಗಿದ್ದು ಅಂತ ಹೇಳ್ತಾರೆ, ಅಂದರೆ ಋತುಮತಿ ಆಗಿದ್ದು ಅಂತ ಹೇಳಿ. ಸೊ ಹಾಗಾಗಿ ಅವಳು ರಾಮನಿಗೆ ಎಷ್ಟು ಪತಿಭಕ್ತಳಾಗಿದ್ಲು ಅನ್ನೋದ ಕಾರಣಕ್ಕೆ ನಾವು ಸೀತಾಮಾತೆನ ಹೋಲಿಸ್ತೀವಿ. ಹಾಗಾಗಿ ಅವಳು ಸೀತಾಮಾತೆಯ ಥರ ಪತಿರತೆಯನ್ನು ಆಚರಿಸುವಂಥವಳು, ತನ್ನ ಗಂಡನನ್ನು ಹೆಚ್ಚು ಪ್ರೀತಿಸುವಂಥವಳಾಗಿರ್ತಾಳೆ ಸೋಮವಾರ ದಿನ ಋತುಮತಿಯಾದಂತಹ ಒಂದು ಹೆಣ್ಮಗು. ಇನ್ನು ಮಂಗಳವಾರ ಋತುಮತಿಯಾದಂತಹ ಹೆಣ್ಣು ಮಗು ಸ್ವಲ್ಪ ದೋಷಪೂರಿತವಾಗಿರುತ್ತೆ. ಮಂಗಳವಾರ ಹೆಣ್ಮಗು ಏನಾರ ಅಕಸ್ಮಾತ್ ಅದು ರಾಹುಗಾಲ ಟೈಮಲ್ಲಿ ಅವಳು ಋತುಮತಿ ಆದರೆ ಖಂಡಿತ ಅದು ಇನ್ನಷ್ಟು ಹೆಚ್ಚು ತೊಂದರೆಗಳನ್ನು ಮಾಡುವಂತಹ ಸಮಯ ಆಗಿರುತ್ತೆ. ಆ ಮನೆಯ ಒಂದು ತಾಯಿಗೆ ಅಥವಾ ತಂದೆಗೆ ಗಂಡಾಂತರವನ್ನು ತಂದು ಕೊಡುವಂತಹ ಒಂದು ದಿನ ಆಗಿರುತ್ತೆ. ಹಾಗಾಗಿ ಆ ದಿನದಲ್ಲಿ ಋತುಮತಿಯಾದ ಒಂದು ಹೆಣ್ಣು ಮಗು ನಿಮ್ಮ ಮಗುವಾಗಿದ್ದರೆ ಅವತ್ತಿನ ದಿನ ಅಂದರೆ ಸೂತ್ಕವನ್ನು ಕಳೆದ ದಿನಗಳ ನಂತರ ಸತತವಾಗಿ ದೇವಿಗೆ ಅರ್ಚನೆಯನ್ನು ಮಾಡಿಸೋದು ಅಥವಾ ಹೊಸ ವಸ್ತ್ರವನ್ನು ದಾನ ಮಾಡೋದು, ಮತ್ತು ಹಸುವಿಗೆ ತಾನು ಏನು ಸೂತ್ಕ ಕಳೆದ ದಿನಗಳಿಂದ ಪ್ರತಿಯೊಂದು ಮಂಗಳವಾರ 10 ವಾರಗಳವರೆಗೂ ಕೂಡ ಹಸುವಿಗೆ ಯಾವುದರ ಪ್ರಸಾದವನ್ನು ಸೇವನೆ ಮಾಡಿಸೋವಂಥದ್ದು ಮಾಡಬೇಕು. ಮತ್ತು ದೇವಿ ದೇವಸ್ಥಾನಕ್ಕೆ ವಸ್ತ್ರವನ್ನು ದಾನ ಮಾಡಿ ತನ್ನ ಕುಲದೇವರನ್ನ ಆರಾಧನೆಯನ್ನು ಮಾಡಿ ಪೂಜೆ ಮಾಡಿಸ್ಕೊಂಡು ಬರಬೇಕಾಗತ್ತೆ ಈ ಮಂಗಳವಾರ ಋತುಮತಿಯಾದಂತಹ ಹೆಣ್ಮಗು. ಇನ್ನು ನೆಕ್ಸ್ಟು ಬುಧವಾರದ ದಿನಗಳಲ್ಲಿ ಋತುಮತಿಯಾದಂತಹ ಹೆಣ್ಣು ಮಗು, ಆ ಬುಧವಾರ ದಿನ ಋತುಮತಿಯಾದರೆ ಆ ಹೆಣ್ಣು ಮಗು ಕೂಡ ಭಾಳ ಬುದ್ಧಿವಂತಳಾಗಿರ್ತಾಳೆ, ಶೀಲವಂತಳಾಗಿರ್ತಾಳೆ, ಸತ್ಯವಂತಳಾಗಿರ್ತಾಳೆ. ಹಾಗಾಗಿ ಬುಧವಾರ ಏನಾದ್ರು ನಿಮ್ಮ ಹೆಣ್ಣು ಮಗು
ಪ್ರಥಮ ಋತುಮತಿ ಆದರೆ ಖಂಡಿತ ಆ ದಿನನೂ ಕೂಡ ಒಳ್ಳೆಯ ಶುಭ ದಿನ ಎಂದು ಕರೆಯಲಾಗುತ್ತೆ. ಹಾಗೆ ಗುರುವಾರ ಋತುಮತಿಯಾದಂತಹ ಹೆಣ್ಣು ಮಗು, ಗುರುವಾರ ದಿನ ಋತುಮತಿಯಾದಂತಹ ಹೆಣ್ಣು ಮಗು ಸಕಲ ಸೌಭಾಗ್ಯಗಳನ್ನು ತನ್ನ ಗಂಡನ ಮನೆಗೆ ತಂದು ಕೊಡುವಂತಹ ಹೆಣ್ಣಾಗಿರ್ತಾಳೆ. ಅಂದರೆ ತನ್ನ ಮದುವೆಯ ಸಮಯದಲ್ಲಿ ಯಥೇಚ್ಛವಾದ ಸಂಪತ್ತನ್ನು ತಂದು ಕೊಡುವಂತಹ ಒಂದು ಹೆಣ್ಮಗು. ಈಗ ನೋಡಿ, ಕೆಲವೊಂದು ಹೆಣ್ಮಗು ನಮ್ಮ ಮನೆಗೆ ಪ್ರವೇಶ ಆಗ್ತಾ ಇದೆ, ಮದುವೆ ಆಗಿದ ದಿನಗಳಿಂದ ನನ್ನ ಮನೆಗೆ ಈ ಮನೆಗೆ ಹೆಣ್ಮಗು ಬಂದಾಗಿಂದ ನಾವು ಆಗರ್ಭ ಶ್ರೀಮಂತರಾದವಪ್ಪ, ನಾವು ತುಂಬ ಚೆನ್ನಾಗಾದು ಅಂತ ಕೇಳ್ತೀವಿ. ಇಂತಹ ಋತುಮತಿಯಾದಂತಹ ಹೆಣ್ಣು ಮಗುವನ್ನು ನಮ್ಮ ಮನೆಗೆ ತುಂಬಿಸ್ಕೊಳ್ಳೋದ್ರಿಂದ ಆ ಮನೆಯ ಹೆಣ್ಮಗಳು ತುಂಬ ಶೋಭಾಯಮಾನವಾಗಿ, ಅಂದರೆ ಬಹಳ ಒಂದು ಲಕ್ಷ್ಮಿಯ ಕಳೆಯನ್ನು ಉಳ್ಳುವಂತಳಾಗಿರ್ತಾಳೆ. ಆ ಕಳಕಳಿಯಾದಂತಹ ಒಂದು ಹೆಣ್ಮಗುನ ನಾವು ನೋಡಬೇಕು ಅಂತ ಅಂದರೆ ಗುರುವಾರ ದಿನ ಋತುಮತಿಯಾದಂತಹ ಹೆಣ್ಣು ಮಗು ಭಾಳಷ್ಟು ಒಳ್ಳೆಯ ದಿನಗಳಾಗಿರುತ್ತೆ. ಸೊ ಇನ್ನು ನೆಕ್ಸ್ಟ್ ಗುರುವಾರದ ನಂತರ ನಾವು ಶುಕ್ರವಾರಕ್ಕೆ ಹೋಗ್ತೀವಿ. ಶುಕ್ರವಾರದ ದಿನ ಬರುವಂತಹ ಹೆಣ್ಣು ಮಗು, ಋತುಮತಿಯಾಗುವಂತಹ ಹೆಣ್ಣು ಮಗು ನಿಜಕ್ಕೂ ಅವಳು ಸಾಕ್ಷಾತ್ ಲಕ್ಷ್ಮಿನೇ ಎಂದು ಹೋಲಿಸಲಾಗುತ್ತೆ. ಏಕೆಂದರೆ ಶುಕ್ರವಾರ ದಿನ ನಮ್ಮ ಮಗು ಹೆಣ್ಣು ಮಗು ಆದರೆ ಆ ಮನೆಯ ಹೆಣ್ಣು ಮಗು ತನ್ನ ಹುಟ್ಟಿದ ಮನೆಗೂ ಮತ್ತು ಕೊಟ್ಟ ಮನೆಗೂ ಹೆಸರನ್ನು ತಂದುಕೊಡೋಳಾಗಿರ್ತಾಳೆ. ಎರಡೂ ಮನೆಗೂ ಕೂಡ ಹೆಸರುವಾಸಿಯಾಗಿ ಜೀವನ ಮಾಡುವಂತಹ ಒಂದು ಹೆಣ್ಮಗು ಆಗಿರುತ್ತೆ. ಹಾಗಾಗಿ ಶುಕ್ರವಾರನೂ ಕೂಡ ಪ್ರಥಮ ಋತುಮತಿಯಾದಂತಹ ಹೆಣ್ಣು ಮಗು ಬಹಳ ಶುಭಕರವಾಗಿರುತ್ತೆ. ಇನ್ನು ಶನಿವಾರ ಋತುಮತಿಯಾದಂತಹ ಹೆಣ್ಣು ಮಗು ನೋಡಿ, ಮಂಗಳವಾರ ಮತ್ತು ಶನಿವಾರ ಖಂಡಿತ ಋತುಮತಿ ಆಗಬಾರ್ದು, ಆದರೆ ಅದು ದೈವ ಇಚ್ಛೆ, ಜೊತೆಗೆ ಪ್ರಕೃತಿ ದತ್ತವಾಗಿ ಬಂದಂತಹ ಒಂದು ಅನುಸಾರ ಅದು ನಮ್ಮ ಕೈಯಲ್ಲಿ ಏನೂ ಇರೋದಿಲ್ಲ. ಆದರೆ ಆ ಟೈಮು ಮತ್ತು ಗಳಿಗೆ ನಾವು ಏನೆಲ್ಲ ಪ್ರಾರ್ಥನೆ ಮಾಡ್ತೀವಿ ನೋಡಿ, ಆರಾಧನೆ, ಮನೆಯಲ್ಲಿ ನಾವು ಸದಾಕಾಲ ಕುಲದೇವರನ್ನ ಆರಾಧನೆ ಮಾಡೋದು, ನಮ್ಮ ಮನೆಯ ಕುಲದೇವತೆಯನ್ನು ಆರಾಧನೆ ಮಾಡೋದರಿಂದ ನಮ್ಮ ಹೆಣ್ಣು ಮಗುವಿಗೆ ಯಾವ ದಿನ ಅದು ಪ್ರಥಮ ಋತುಮತಿ ಆದರೆ ಆಶೀರ್ವಾದ ಮಾಡುವಂತಹ ಯೋಗ ನಮ್ಮ ಮನೆಯ ದೈವಬಲಕ್ಕೂ ಇರಬೇಕು. ಹಾಗಾಗಿ ಶನಿವಾರ ಋತುಮತಿಯಾದಂತಹ ಹೆಣ್ಣು ಮಗು ನಮ್ಮ ಮನೆಯಲ್ಲಿದ್ದರೆ ಅವತ್ತೂ ಕೂಡ ನಾವು ದೋಷ ಪರಿಹಾರ ಮಾಡಿಕೊಡ್ಬೇಕಾಗತ್ತೆ. ಶನಿವಾರ ಅವಳು ಋತುಮತಿಯಾದಂತಹ ಒಂದು ಹೆಣ್ಣು ಮಗುವಿಗೆ ತನ್ನ ಸೂತ್ಕದ ದಿನಗಳನ್ನು ಕಳೆದ ನಂತರ 18 ಶನಿವಾರಗಳು ಆಂಜನೇಯ ದೇವಸ್ಥಾನಕ್ಕೆ ಅಭಿಷೇಕ ಮಾಡಿಸೋದು, ತುಳಸಿ ಹಾರವನ್ನು ಹಾಕುವಂಥದ್ದು, ಜೊತೆಗೆ ಕಪ್ಪು ನಾಯಿಗೆ ಬಿಡದೆ 28 ದಿನಗಳ ಕಾಲ ಆಹಾರವನ್ನು ಆಗ್ತಾ ಬರೋದನ್ನು ಮಾಡ್ತಾ ಬರಬೇಕಾಗತ್ತೆ ಈ ಶನಿವಾರ ಋತುಮತಿಯಾದ ದಿನ. ಹಾಗಾಗಿ ನೋಡಿದ್ರಲ್ಲ ವೀಕ್ಷಕರೇ, ಯಾವೆಲ್ಲ ದಿನ ನಮ್ಮ ಹೆಣ್ಣು ಮಗು ಪ್ರಥಮ ಋತುಮತಿಯಾದರೆ ಒಳ್ಳೆಯ ದಿನ ಅಂತ ಹೇಳಿದ್ವಿ. ಹಾಗೆ ನಮ್ಮ ಮನೆಯ ಹೆಣ್ಣು ಮಗು ಋತುಮತಿಯಾದಂತಹ ದಿನಗಳ ಜೊತೆಗೆ ಕಾಲವೂ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆ ಕಾಲದಲ್ಲಿ ಮಗು ಋತುಮತಿ ಆಗುವಂತಹ ಒಂದು ಕಾಲ ಏನಿದೆ ಅದು ಯಮಗಂಡ ಕಾಲ ಏನಾರ ಆಗಿದ್ದರೆ ಅಥವಾ ರಾಹುಗಾಲ ಏನಾರ ಆಗಿದ್ದರೆ ಗುಳಿಕೆ ಕಾಲ ಅಂತ ಹೇಳ್ತೀವಿ. ಆ ಕಾಲಗಳಲ್ಲಿ ಏನಾರು ಹೆಣ್ಮಗು ಋತುಮತಿ ಆಗಿದ್ರೂ ಕೂಡ ನಾವು ಅದನ್ನು ದೋಷಪೂರಿತ ಅಂತಲೇ ಕರಿತೀವಿ. ಆ ದೋಷಗಳನ್ನು ಪರಿಹಾರ ಮಾಡ್ಕೋಬೇಕಾಗತ್ತೆ. ಯಮಗಂಡ ಕಾಲದಲ್ಲಿ ಆದಂತಹ ಒಂದು ದೋಷ ಏನಿದೆ ಅದು ಮನೆಯ ಯಾರಿಗಾರು ಆಯುಸನ್ನು ಕಡಿಮೆ ಮಾಡುವಂಥದ್ದು ಅಥವಾ ಮನೆಯ ಕುಟುಂಬದವರಿಗೆ ಏನಾದರೂ ತೊಂದರೆಯನ್ನು ಕೊಡುವಂಥದ್ದಾಗೋದ್ರಿಂದ ದಯವಿಟ್ಟು ಆ ದೋಷಪೂರಿತವಾಗಿರುವಂತಹ ಒಂದು ಋತುಮತಿ ದೋಷವನ್ನು ಪರಿಹಾರ ಮಾಡ್ಕೊಳ್ಳಿ. ಹಾಗೆ ಯಮಗಂಡ ಕಾಲ ಅಂತ ಏನು ಕರಿತೀವೋ ಅದು ಕೂಡ ಮನೆಯ ಆಯುಸನ್ನು ಕ್ಷೀಣಿಸಿ ಮಾಡುವಂಥದ್ದು ಅಥವಾ ಮನೆಯ ಯಾರಿಗಾದ್ರೂ ಒಬ್ಬರಿಗೆ ಕೆಟ್ಟು ದಶಾಭುಕ್ತಿ ನಡೀತಾ ಇದ್ದಾರೆ, ನಮ್ಮ ಮನೆಯ ಒಂದು ಹೆಣ್ಮಗು ಕೂಡ ಆ ಟೈಮಲ್ಲಿ ಋತುಮತಿ ಆಗೋದ್ರೆ ಅದು ಕೂಡ ದೋಷಪೂರಿತ ಆಗಿರೋದ್ರಿಂದ ಖಂಡಿತ ಇದು ತುಂಬ ಭಯ ಬೀಳುವಂಥದ್ದೇನಲ್ಲ, ಆದರೆ ಪರಿಹಾರ ಮಾಡಿಕೊಳ್ಳೇಬೇಕಾಗತ್ತೆ. ಏಕೆಂದರೆ ಕೆಲವು ಸಂದರ್ಭಗಳಲ್ಲಿ ನಮಗೆ ಇವು ಮುಟ್ಟಿನ ದೋಷಗಳು ಕೂಡ ತುಂಬ ಪ್ರಭಾವವನ್ನು ಬೀರೋದ್ರಿಂದ ಆ ಯಮಗಂಡ ಕಾಲದ ದೋಷವನ್ನು ಕೂಡ ನೀವು ಪೂಜೆ ಪುನಸ್ಕಾರಗಳಲ್ಲಿ ಪರಿಹಾರವನ್ನು ಮಾಡ್ಕೋಬೇಕಾಗತ್ತೆ. ಸೊ ಇನ್ನು ನೋಡಿದಿರಲ್ಲ, ಯಮಗಂಡ ಕಾಲ ಮತ್ತು ರಾಹುಗಾಲ ವೆರಿ ಇಂಪಾರ್ಟೆಂಟು. ಇಂಥ ಕಾಲಗಳಲ್ಲಿ ಆದಂಥ ನಮ್ಮ ಹೆಣ್ಣು ಮಗುವಿನ ಋತುಮತಿಯ ದೋಷವನ್ನು ಪರಿಹಾರ ಮಾಡ್ಕೋಬೇಕು ಅಂತ ಹೇಳಿ ಇದನ್ನೆಲ್ಲಿ ಮುಗಿಸ್ತಾ ಇದ್ದೀನಿ. ಬೀಟ್ ಪ್ಲಸ್ ಕರ್ನಾಟಕ.